ಒಂದು ನೈಟ್ ರೈಡ್ ಮಾಡೋಣ ಅಂತ ನಾನು ಮತ್ತೆ ಕಿಶನ್ ಅವರು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಒಂದು ಚಾನೆಲ್ ಇದೆ, ನಮ್ಮನ್ನ ಒಂದು 4 ಜನ ನೋಡ್ತಾರಂದ್ರೆ ಇವರ ಇನ್ಫ್ಲೂಯೆನ್ಸರ್. ಹೋಗುವಾಗ ರೆಕಾರ್ಡ್ ಮಾಡಿದೆಲ್ಲ ಕಾಂಟೆಂಟ್ ಇತ್ತಲ್ಲ, ಅದು ಅದ್ರಲ್ಲಿ ಹಂಗೆ ಇತ್ತು. ಅದನ್ನೇ ನಾನು ಏನು ಮಾಡ್ಕೊಂಡೆ, ಹೊಸದು ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಫಾರ್ಮ್ಯಾಟ್ ಮಾಡಿಬಿಟ್ಟೆ. ನೋಡೋ ತನಕ ನೋಡ್ತಾ ಇರ್ತಾರೆ ಅವರು. ನಡೀರಿ ನನ್ನ ಮಕ್ಕಳು, ಇಡೀ ರೋಡ್ ನಮ್ದೇ ಐತೆ. ನನ್ನ ಮಗಳು ರಾತ್ರಿ ಇರ್ತಾರೆ ನೋಡಿ. ನಮ್ಮ ಎಕ್ಸಾಸ್ಟ್ ನೋಡಿ ಮಜ್ಜ, ಧೂಳು ತಳ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಆರಾಮ ಹೋಗೋದ್ರೆ ಸಾಕು ಅಂತ ನೋಡ. ಚಲೋ ಆ ಟೋಲ್ ಹತ್ರ ತಗೊಳ್ಳೋಣ ಫಸ್ಟ್ ಸ್ಟಾಪ್. ಓಕೆ, ಏನಪ್ಪ ರಾತ್ರಿ ಹೊತ್ತಲ್ಲಿ ಎಲ್ಗೋ ಹೋಯ್ತವನೆ ಅಂತ ಅಂದ್ಕೊಂಡಿರ್ತೀರಾ. ಸೊ ಒಂದು ನೈಟ್ ರೈಡ್ ಮಾಡೋಣ ಅಂತ ನಾನು ಮತ್ತು ಕಿಶನ್ ಅವರು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಗ್ತಾನೆ ಇರಲಿಲ್ಲ, ಏನೋ ಒಂದು ಪಾದೆ ಸೆಂಟ್ರಲ್ಲಿ ಬಂದ್ಬಿಡ್ತಾಯಿತ್ತು. ಸೊ ನಾವು ಅಷ್ಟೊಂದು ಪ್ರಿಫರ್ ಮಾಡಲ್ಲ ನೈಟ್ ರೈಡಿಂಗ್. ಎನಿ ಬೈಕರ್ಸ್ ಮ್ಯಾನ್, ಎನಿ ಸೂಪರ್ ಬೈಕರ್ಸ್, ಅಡ್ವೆಂಚರ್ ಬೈಕರ್ಸ್ ಇನ್ ಶಾರ್ಟ್, ನೈಟ್ ರೈಡ್ಸ್ ಅನ್ನೋದು ತುಂಬ ಮಾಡಬೇಕು, ಅವಾಯ್ಡ್ ಮಾಡ್ತಾರೆ. ಬಟ್ ನಾವು ಒಂದು ಎಕ್ಸ್ಪೀರಿಯನ್ಸ್ ತೊಗೊಬೇಕಾದ್ರೆ ಎಲ್ಲರೂ ಒಂದಿನ ಯಾವುದೋ ಒಂದಿಲ್ಲ ಒಂದು ಟೈಮಲ್ಲಿ ನೈಟ್ ರೈಡ್ ಮಾಡಿರ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ನಾವು ಮಾಡ್ತಿದ್ದೀವಿ. ನಾವೇನು ಅಂತ ಲೇಟ್ 12 ಗಂಟೆಗೆಲ್ಲ ಹೋಯ್ತಲ್ಲ ಎಲ್ಲೂ. ನಾವು ಬಿಟ್ಟಿದ್ದೆ ಇವಾಗ ಒಂದು 9 ಗಂಟೆ ಆಗ್ತಾಯಿದೆ ಇವಾಗ. ಸೊ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ. ರಾತ್ರಿ ಹೊತ್ತಲ್ಲಿ ಓಡ್ಸೋಕ್ಕೇನಿಲ್ಲ ಬಾಸ್, ಏನು ಗೊತ್ತಾ, ವಿಸಿಬಿಲಿಟಿ ಇಸ್ ದ ಚಾಲೆಂಜು. ನೀವು ಎಂಥ ಲೈಟ್ಸ್ ಏನಾನ ಹಾಕ್ಕೊಳ್ಳಿ, ನಿಮಗೆ ವಿಸಿಬಿಲಿಟಿ ಇರುತ್ತೆ, ಹಿಂದೆಯಿಂದ ಬರೋನು ಬೇರೆಯವ್ನಿಗೆ ವಿಸಿಬಿಲಿಟಿ ಇರುತ್ತಾ. ಸೊ ಅದಕ್ಕೋಸ್ಕರ ತುಂಬ ಜನರು ನೈಟ್ ರೈಡ್ ಅನ್ನೋದು ಅವಾಯ್ಡ್ ಮಾಡ್ತಾರೆ. ಬಟ್ ನಾವು ಮಾಡ್ತಾಯಿದ್ದೀವಿ. ಇಂಟ್ರೋನೇ ಮಾಡಿಲ್ಲ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲ ಆರಾಮಾಗಿ ನಡೀತಾ ಇದೆ ಅಂತ. ಸೊ ನಮ್ಮದು ಆರಾಮಾಗಿ ನಡೀತಾ ಇದೆ. ಬಟ್ ರಾತ್ರಿ ಹೊತ್ತಲ್ಲಿ ಒಂದು ಸ್ವಲ್ಪ ನೋಡಿ, ಈ ಥರ ಗಾಳಿ ಹೊಡಿತಾ ಇದ್ರೆ ತಣ್ಣಗೆ ರೈಡ್ ಮಾಡೋ ಮಜಾನೇ ಬೇರೆ. ಅದು ಆ ಮಜಾ ಯಾವಾಗ ನಾವು ಒಂದಿನ ತೊಗೊಳ್ಬೇಕಂತ ಅಂದ್ಬಿಟ್ಟು ಇವತ್ತು ಬಂದಿರೋದು ನಾವು. ಸೊ ಫುಲ್ಲಿ ಪ್ಯಾಕ್ ಗೇರ್ಡ್ ಪಾಪ, ಏನು ಹೆಂಗೆ ಬೇಕೋ ಹಂಗೆ ಹವಾಯಿ ಚಪ್ಪಲಿ, ಲೋಫರ್ಸು, ಸ್ಪೋರ್ಟ್ಸ್ ಶೂಸ್ ಹಾಕೊಂಡೆಲ್ಲ ಬಂದಿಲ್ಲ ನಾವು. ಆ್ಯಂಡ್ ವಿ ಆರ್ ನಾಟ್ ಎಕ್ಸಿಡಿಂಗ್ ಎನಿ ಸಾರ್ಟ್ ಆಫ್ ಸ್ಪೀಡ್ ಲಿಮಿಟ್ಸ್. ಸೊ ನಾರ್ಮಲಿಗೆ ಹೋಗೋಣ, ನಾರ್ಮಲಿಗೆ ಬರೋಣ ಅಂತ. ಪೆಟ್ರೋಲ್ ಆಗಲೇ 2 ಬಾರ್ ತೋರಿಸ್ತಾ ಇತ್ತು ಗುರು, ಮಗನ ಈಗ ಬ್ಲಿಂಕ್ ಹೊಡಿತಾ ಇದೆ. ನಮ್ಮ ಜೊತೆ ಇವತ್ತು ಕಿಶನ್ ಇದ್ದಾರೆ. ಸೊ ಅವ್ರ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಬಸ್ 650 ನಾವಿಬ್ಬರೇ ಸ್ವಲ್ಪ ಆರಾಮಾಗಿ ಹೋಗಿ ರೈಡ್ ಮಾಡ್ಕೊಂಡು ಬರೋಣ ಅಂತಿದ್ವಿ. ನಾವು ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು, ನಮ್ಮ ಒಂದು ಚಾನೆಲ್ ಇದೆ, ನಮ್ಮನ್ನ ಒಂದು 4 ಜನ ನೋಡ್ತಾರಂದ್ರೆ ಇವರ ಇನ್ಫ್ಲೂಯೆನ್ಸರ್. ಐ ವಿಲ್ ನೆವರ್, ಅಂದರೆ ನಾನು ಯಾವತ್ತೂ ಟ್ರೈ ಮಾಡಲ್ಲ ನಮ್ಮ ವ್ಯೂವರ್ಸ್ ಮೇಲೆ ನಾನು ಕೆಟ್ಟ ರೀತಿಯ ಯಾವುದೇ ಥರ ಇನ್ಫ್ಲೂಯೆನ್ಸ್ ಬಿಡಬೇಕು, ಅಭಿಪ್ರಾಯ ಕೊಡಬೇಕು ಅಂತ. ಸೊ ನೈಟ್ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಅನ್ನೋದು ಇಟ್ಸ್ ನೆವರ್ ರೆಕಮೆಂಡೆಡ್. ಸೊ ರೋಡ್ ಖಾಲಿ ಕಾಣಿಸಿದ್ರು ನಿಮ್ಮ ಕಂಟ್ರೋಲಲ್ಲಿ ಇರೋಷ್ಟು ಸ್ಪೀಡ್ ಮಾತ್ರ ಓಡಿಸಿ ಗಾಡಿನ. ಅದು ಬಿಟ್ಬಿಟ್ಟು ಈ ಥರ ಪ್ಲಸ್ ಟ್ರಾಫಿಕಲ್ಲಂತೂ ಶಿವ ಯಾವತ್ತೂ ಮಾಡಬಾರ್ದು. ರಿಯರ್ ವ್ಯೂ ಮಿರರ್ಸ್ ಯಾವಾಗಲೂ ಎತ್ಬೇಡಿ. ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಂದು ಬ್ಲಾಗಲ್ಲಿ ಹೇಳ್ತೀನಿ, ಇವನು ಯಾವನೋ ಏನೋ ಒಳ್ಳೆ ಇದ್ರ ಥರ ಮಾತಾಡ್ತಾನೆ, ಮುದ್ಕುರ್ ಥರ ಮಾತಾಡ್ತಾನೆ ಅಂದ್ಕೊಂಡಿರ್ತೀರ. ಬಟ್ ನಿಮ್ಮ ಸೇಫ್ಟಿಗೆ ಬಾಯ್ಸ್, ಆಯಿತಾ, ಬೇರೆ ಏನಿಲ್ಲ. ಸೊ ನಂಬರ್ 1, ರಾತ್ರಿ ಹೊತ್ತಲ್ಲಿ ಓವರ್ ಸ್ಪೀಡಿಂಗ್ ಬೇಡ. ನಿಮ್ಮ ಲಿಮಿಟಲ್ಲಿ, ನಿಮ್ಮ ಕಂಟ್ರೋಲಲ್ಲಿ ಗಾಡಿ ಅದು ಬಸ್ಸಲ್ಲಿ ಇರುತ್ತಂದರೆ ಅಷ್ಟು ಮಾತ್ರ ಓಡಿಸಿ. ಆ್ಯಂಡ್ ಇಷ್ಟೊಂದೆಲ್ಲ ಟ್ರಾಫಿಕ್ ಇದ್ದಾಗಂತೂ ಮುಚ್ಕೊಂಡು ಓಡಿಸಿ. ಯಾಕಂದರೆ ಕೆಲವರು ಯಾರ್ಯಾರು ಹೇಳೋಕ್ಕಾಗಲ್ಲ ಗುರು, ಪಾರ್ಟಿಗಳು ರಾತ್ರಿ ಕೆಲಸ ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಕಾರ್ ಅವರಾಗಲಿ, 2 ವೀಲರ್ ಅವರಾಗಲಿ ಸ್ವಲ್ಪ ತುಂಬ ಹುಷಾರಾಗಿ ಓಡಿಸ್ಬೇಕು. ಯಾರನ್ನ ಮುಂದಕ್ಕೆ ನೋಡಿ ಹಿಂಗೆ ಹೋಗ್ತಾರಂದರೆ ಫಸ್ಟ್ ಅವ್ರಿಗೆ ಬಿಟ್ಬಿಡ್ಬೇಕು. ಡೋಂಟ್ ಟ್ರೈ ಟು ಪ್ರೂವ್ ಯುವರ್ ಸೆಲ್ಫ್, ಶೋ ಆಫ್. ಮೇಯ್ನ್ ಶೋ ಆಫಲ್ಲೇ ತುಂಬ ಜನರದ್ದು ಏನೇನೋ ಸೀನ್ಗಳಾಗ್ಬಿಡುತ್ತೆ. ಶೋ ಆಫ್ ಮಾಡಿಬಿಡಿ, ಹೋಗಿ ನಿಮ್ಮ ಪಾಡಿಗೆ ಆರಾಮಾಗಿ ಹೋಗಿ ಅಷ್ಟೇ. ಅವ್ರಿಗೂ ಬಿಡಿ, ನೀವು ಹೋಗಿ. ಒಂದೊಂದ್ಸಲ ಇಲ್ಲೆಲ್ಲ ಕಂಪ್ಲೀಟಾಗಿ ಸ್ಟ್ರೀಟ್ ಲ್ಯಾಂಪ್ಸ್ ಇದೆ, ಇಲ್ಲ ಅಂತಿಲ್ಲ. ಕೆಲವೊಂದು ಜಾಗದಲ್ಲಿ ಇರಲ್ಲ ನೋಡಿ. ಅದೇ ಟೈಮಲ್ಲಿ ಅಲ್ಲೇ ಯಾರನ್ನ ಕ್ರಾಸ್ ಮಾಡೋಕೆ ನೋಡ್ತಾ ಇರ್ತಾರೆ. ಸಡನ್ನಾಗಿ ನಮ್ಮ ಕಣ್ಣಿಗೆ ಕಾಣಿಲ್ಲ ಅಂದರೆ ಬಾಧೆ ಆಗ್ಬಿಡುತ್ತೆ.
ನಾವಿಬ್ರು ಕಿಶನ್ ಮತ್ತೆ ನಾವು ಯಾವತ್ತು ವಿ ಡೋಂಟ್ ಡೂ ಓವರ್ ಸ್ಪೀಡಿಂಗ್. ಅವರು ಸಖತ್ ಕಂಟ್ರೋಲ್ ಇರ್ತಾರೆ, ಆರಾಮಾಗಿ ಓಡಿಸ್ತಾರೆ. ಅದಕ್ಕೆ ಅದು ನಮ್ಮಿಬ್ರಲ್ಲಿ ತಾಳ್ಮೇಲೆ ಅಂತ ಹೇಳ್ತಾರಲ್ಲ, ತಾಳ್ಮೇಲೆ ಕೂರೋದು ಅದಕ್ಕೆ ಅಷ್ಟೇ. ಕಂಪ್ಲೀಟ್ ರಾತ್ರಿ ನೋಡಿ, ಇಲ್ಲೆಲ್ಲ ಸ್ಟ್ರೀಟ್ ಲ್ಯಾಂಪ್ ಇಲ್ಲ. ಇಲ್ಲಿ ಅಕಸ್ಮಾತ್ ಯಾರನ್ನ ನಾವು ತುಂಬ ಜೋರಾಗಿದ್ಬಿಟ್ಟು ಸ್ಟ್ರೀಟ್ ಕ್ರಾಸ್ ಮಾಡ್ತಾ ಇದ್ರೆ ಹೆಂಗ್ ಅನ್ಸ್ಬಿಡುತ್ತೆ ಹೇಳಿ. ಅದೊಂದು ಕಾರಣಕ್ಕೇನೆ ಆಟೋಗಳು ಆಡಬಾರ್ದು ರಾತ್ರಿ ಹೊತ್ತಲ್ಲಿ. ಆ್ಯಂಡ್ ನೈಟ್ ರೈಡ್ ಅಥವಾ ಡ್ರೈವ್ ಅವಾಯ್ಡ್ ಮಾಡೋದೇ ಜನರು ಈ ಒಂದು ಕಾರಣಕ್ಕೋಸ್ಕರ. ವಿಸಿಬಿಲಿಟಿ ಮೇನ್ ಥಿಂಗ್ ಅಷ್ಟೇ. ಸೊ ಫಸ್ಟ್ ಪಾಯಿಂಟು ಸುಮ್ಮನೆ ಅಲ್ಲಿ ಟೋಲ್ ಹತ್ರ ಸಿಗೋಣ ಅಂತ ಇದ್ವಿ. ಸೊ ಬೇಸಿಕ್ಲಿ ನಾವು ಇವಾಗ ಹೋಗ್ತಾ ಇರೋದು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗೆ, ಟರ್ಮಿನಲ್ 2 ಹತ್ರ. ನಾನು ನೋಡಿರಲಿಲ್ಲ ಟರ್ಮಿನಲ್ 2. ಸ್ವಲ್ಪ ನೈಟಲ್ಲಿ ಓಡ್ಸೋಕ್ಕೆ ತಣ್ಣಗಿರುತ್ತಲ್ಲ, ಪೀಸ್ ಅನ್ಸುತ್ತೆ. ಅದೇ ಬೆಳಗೊತ್ತಲ್ಲಿ ಹ್ಞೂ ಅಲ್ಲ. ಮೊನ್ನೆ ಅಂದರೆ ನಾನು ಹೇಳ್ತಾ ಇರೋದು ಸ್ಯಾಟರ್ಡೇ ರೈಡ್ ಮಾಡಿದ್ವಿ ನಾನು ಮತ್ತು ಶದಾಬ್, ನಮ್ಮ ಮನೆ ಪಕ್ಕದಲ್ಲಿದ್ದಾರಲ್ಲ. ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಂದರೆ ನಿಮ್ಗೆ ಗೊತ್ತಾಗಿರುತ್ತೆ. ಮಾರ್ಕಂಡಯ ಬೆಟ್ಟಕ್ಕೆ ಹೋಗಿದ್ವಿ, ಮಾರ್ಕಂಡಯ ಹಿಲ್ಸ್ಗೆ. ಅಲ್ಲಿ ನಾನೇನು ಮಾಡಿದ್ದೀನಿ, ಹೋಗುವಾಗ ನಾನು ಯಾವಾಗಲೂ ಯೂಶ್ವಲಿ 2 ಮೆಮರಿ ಕಾರ್ಡ್ 3-4 ಮೆಮರಿ ಕಾರ್ಡ್ಸ್ ಇದೆ ನನ್ನ ಹತ್ರ. ಒಂದು ಮೆಮರಿ ಕಾರ್ಡು ಹೋಗುವಾಗ ಇದು ಮಾಡಿಬಿಟ್ರೆ 256 GB 512 GB ಅದನ್ನು ತೆಗ್ಬಿಟ್ಟು ನಾನು ಯೂಶ್ವಲಿ ಏನು ಮಾಡ್ತೀನಿ, ಹಳೆ ಮೆಮರಿ ಇನ್ನೊಂದು ಸೆಕೆಂಡ್ ಮೆಮರಿ ಕಾರ್ಡ್ ಹಾಕ್ಕೊಂಡು ಅದರಲ್ಲಿ ಇರೋ ಹಳೆ ಡೇಟಾ, ಅಂದರೆ ಹಳೆ ರೈಡ್ದು ಯಾವುದೋ ಡೇಟಾ ಇದ್ರೂ ಒಂದು ಸಲ ಫಾರ್ಮ್ಯಾಟ್ ಮಾಡಿ ಅದನ್ನು ಯೂಸ್ ಮಾಡ್ತೀನಿ. ಬಟ್ ಈ ಸಲ ಏನಾಗ್ಬಿಡ್ತಂದರೆ, ಹೋಗುವಾಗ ಎಲ್ಲ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದೀನಿ. ಆ ಬೆಟ್ಟಕ್ಕೆ ತನಕ ರೀಚ್ ಆಗಿದ್ದೀವಿ, ಎಲ್ಲ ಸರಿ ಹೋಗಿದೆ. ಅಲ್ಲಿಂದ ತಿರ್ಗಾ ವಾಪಸ್ ಬಂದು ಕೋಲಾರ ರೋಡಲ್ಲ ಅದಿರೋದು, ಸ್ವಾತಿ ಕೆಫೆ ಹತ್ರ ನಾವು ನಿಂತ್ಕೊಂಡ್ವಿ ನಾಷ್ಟಕ್ಕೆ. ಬರುವಾಗ ನಾಷ್ಟ ಮಾಡಿದ್ವಿ. ಸೊ ಅಲ್ಲಿಂದ ಬರುವಾಗ ಏನಾಗ್ಬಿಟ್ಟಿದೆ, ನಾಷ್ಟ ಎಲ್ಲ ಆಯಿತು. ಯಾವುದೋ ಮಾತುಕತೆಯಲ್ಲಿ ನಾನೇನು ಮಾಡಿದೆ, ನಾನು ಅಂದ್ಕೊಂಬಿಟ್ಟೆ ಮೆಮರಿ ಕಾರ್ಡ್ ಚೇಂಜ್ ಮಾಡಿದ್ದೀನಿ ಅಂತ. ಬಟ್ ಅದು ಹಳೇದೇ ಮೆಮರಿ ಕಾರ್ಡ್ ಇತ್ತು. ನಾವು ಹೋಗುವಾಗ ರೆಕಾರ್ಡ್ ಮಾಡಿದ್ದೆಲ್ಲ ಕಾಂಟೆಂಟ್ ಇತ್ತಲ್ಲ, ಅದು ಅದರಲ್ಲಿ ಹಂಗೆ ಇತ್ತು. ಅದನ್ನೇ ನಾನು ಏನು ಮಾಡ್ಕೊಂಡೆ, ಹೊಸದು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು ಫಾರ್ಮ್ಯಾಟ್ ಮಾಡಿಬಿಟ್ಟೆ. ತಗೋ, ಇಲ್ಲಿಂದ ಹೋಗಿದ್ದು, ಅಲ್ಲಿ ಬೆಟ್ಟಕ್ಕೆ ರೀಚ್ ಆಗಿದ್ದು, ಬೆಟ್ಟದಿಂದ ಸ್ವಾತಿ ಹೋಟೆಲ್ ಬಂದಿದ್ದು ಎಲ್ಲ ಮೆಮರಿ ಕಾರ್ಡಲ್ಲಿತ್ತು, ಎಲ್ಲ ವೈಪೌಟು. ನನಗೆ ಗೊತ್ತೂ ಇಲ್ಲ. ಆಮೇಲೆ ನಾನೇನು ಅಂದ್ಕೊಂಡಿದ್ದೀನಿ, ಹೊಸ ಮೆಮರಿ ಕಾರ್ಡ್ ಹಾಕಿದ್ದೀನಿ. ಆ ಸ್ವಾತಿ ಹೋಟೆಲಿಂದ ಮನೆಗೆ ಬಂದು ಸೇರಿದ್ದು, ಖಾಲಿ ವ್ಲಾಗ್ ಅಲ್ಲಿ ಇಲ್ಲಿ ಏನೋ ಮಾತಾಡಿದ್ದು ಅಷ್ಟೇ ಮಾತ್ರ ಇದೆ. ಬೇಜಾರಾಗ್ಬಿಡ್ತು. ಕಂಪ್ಲೀಟ್ ವ್ಲಾಗ್ ಎತ್ಬಿಟ್ಟು ಬಿಟ್ಬಿಟ್ಟೆ. ಸೊ ಹಾಗಾಗಿ ನೆನ್ನೆ ಕಿಶನ್ ಅವ್ರಿಗೂ ಕಾಲ್ ಮಾಡಿದೆ ನಾನು. ಕಾಪಿ ಮಾಡುವಾಗ ಡೇಟಾ ನನಗೆ ಅರ್ಥ ಆಗ್ತಾಯಿದೆ, ಇದು ಅಯ್ಯೋ ಏನು ಗುರು ಹಿಂಗೆ ಮಾಡಿಬಿಟ್ನಲ್ಲ ಅಂತಂದ್ಬಿಟ್ಟು. ಸೊ ಆಗುತ್ತೆ ಇದೆಲ್ಲ ಸೀನ್ಗಳು. ವ್ಲಾಗಿಂಗ್ ಲೈಫ್ ಅಂದರೆ ಹಿಂಗೇನೆ, ಏನು ಮಾಡೋಕ್ಕಾಗಲ್ಲ. ಓಕೆ ಬನ್ನಿ ಹೋಗೋಣ. ಬ್ಯೂಟಿ ಅಲ್ಲ, ಹೆಂಗಿದೆ ರಾತ್ರಿ ಹೊತ್ತಲ್ಲಿ ನೋಡಿ. ಫ್ಲೈಟ್ ಟೇಕ್ ಆಫ್ ಅಲ್ಲ, ಲ್ಯಾಂಡಿಂಗ್ ಆಗ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಬ್ಯೂಟಿ ಕಂಡ್ರಿ ಟರ್ಮಿನಲ್ 2. ಲವ್ಲಿ ಗುರು, ಲವ್ಲಿ. ಏನೈತೆ ಗುರು ಟರ್ಮಿನಲ್ 2. ನೈಸ್. ಇವರಿಲ್ಲ ತಾನೆ, ಇವ್ರು ಕೇಳ್ತಾರ? ಇವರೇ ತಾನೆ ಕೇಳೋದು. ಕೇಳ್ಬೋದಲ್ಲ? ನೀವು ಸುಮ್ಮನೆ ಫೋನ್ ಹಿಡ್ಕೊಂಡಿರಿ. ಅದೇನು ಅಷ್ಟೊಂದು ಕಾಸು ಇಲ್ಲ. ಇದೇನು ಹಿಂಗೆ ಮಾಡಿಕ್ಬಿಟ್ಟಿದ್ದಾರೆ ಕರ್ರಾವಾಗಲ್ಲ. ಸೊ ಕೊನೆಗೂ ಏರ್ಪೋರ್ಟ್ ಅಂತ ಇದ್ರಲ್ಲ, ಒಂದು ವಾರದಿಂದರೇನ್ರಿ ಡಿಲೇ ಆಯ್ತು. ಏರ್ಪೋರ್ಟ್ ಬಂದಾಯಿತು, ಟರ್ಮಿನಲ್ 2. ಒಂದು ವಾರದಿಂದ ಡ್ರಾಪ್ ಆಗ್ತಾಯಿತ್ತು ಪ್ಲ್ಯಾನು. ಹಿಂಗೆ ಮಾಡೋಣ, ಫೈನಲಿ ಆಯಿತು. ಇವಾಗ ಇಲ್ಲಿ ಎಷ್ಟೊತ್ತು ನಿಲ್ಲಿಸ್ಬೋದು ನಾವು? ಈಗಲೇ ಹೇಳ್ತಿದ್ರಲ್ಲ, ಒಂದೆರಡು ನಿಮಿಷ ಅಷ್ಟೇ. ಓವರ್ ಶೂಟ್ ಆಯ್ತು ನಮ್ಮದು ಒಂದು 10 ನಿಮಿಷದ ಮೇಲಾಗಿದೆ. ಇವಾಗ ನೋಡೋ ತನಕ ನೋಡ್ತಾ ಇರ್ತಾರೆ ಅವರು. ಬಂದು ನಡೀರಿ ನನ್ನ ಮಕ್ಕಳು ತಕೊಂಡು ಅಷ್ಟೇ. ಬನ್ನಿ ಹೋಗೋಣ. ಇವಾಗ ಸದ್ಯಕ್ಕೆ ಬ್ಲಿಂಕ್ ಆಗ್ತಾ ಇಲ್ಲ ಅಂದರೆ 3 ಲೀಟ್ರ್ ಇದೆ.
ಯಾವ ಕಡೆ ಇದೆ ಪೆಟ್ರೋಲ್ ಬಂಕು? ಪೆಟ್ರೋಲ್ ಬಂಕ್ ಹೋಗಿ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಒಳಗಡೆ ಅಲ್ಲಿ ಹಾಕ್ಸಿದ್ದೀನಿ, ಮುಂಚೆ ಹಾಕ್ಸಿದ್ದೀನಿ. ಇವಾಗ ಓ ಇಲ್ಲೇ ಇದೆ, ಲೈಟೆಲ್ಲ ಆಫ್ ಮಾಡಿ ಇಟ್ಬಿಟ್ಟವ್ರೆ. ತಲೆ ಮೇಲೆ ಒಂದು ರೆಡ್ ಲೈಟ್ ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ರೆ ಆಯ್ತು. ಬೇಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಇಡೀ ರೋಡ್ ನಮ್ಮದೇ ಐತೆ. ನಾನು ಮಾಡೋದು ರಾತ್ರಿ ಇರ್ತಪ್ಪ ನೋಡಿ. ಅಡ ಸಕ್ಕದಾಗಿದೆ. ಅವ್ರು ಹೋಗ್ಬಿಟ್ಟಾರೆ. ಸೂಪರ್ ಪಾಪ. ಒಂದು ಸ್ವಲ್ಪ ರಾತ್ರಿ ಹೊತ್ತಲ್ಲಿ ಗಾಡಿ ಓಡ್ಸೋಕ್ಕೆ ಮಜಾನೇ ಬೇರೆ. ಏನಿದ್ರೆ ರೋಡ್ಗಳು ಹಿಂಗಿರ್ಬೇಕು. ಅಲ್ಲಿ ಮೇನ್ ರೋಡಲ್ಲಿ ಹೋಗಿದ ತಕ್ಷಣನೇ ಯದವಾ ಓಡಿಸೋರು ಸಿಗ್ತಾರೆ. ನ್ಯೂಟ್ರಲ್ ಇದೆಲ್ಲ. ಅದು ಧೂಳು ತಳ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಹಾಂ, ಅದು ಹಿಂಗೆ ಎತ್ಬಿಟ್ಟು ಎಲ್ಲ ಧೂಳು ಆಚೆ ಕಳಿಸ್ತಾ ಇದ್ದಾರೆ. ಸೊ ನಮ್ಮ ಎಕ್ಸಾಸ್ಟ್ ನೋಡಿ ಮಜ್ಜಾ. IX Race MK2. ಹಾಂ, ಅಷ್ಟೇ. ಆಮೇಲೆ ಸೊ ಈ ಬ್ಲಾಗ್ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜನರು ನಮ್ಮ ಬ್ಲಾಗ್ಸ್ ಬಂದುಬಿಟ್ಟು ನೋಡ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಸಬ್ಸ್ಕ್ರೈಬ್ ಜನರು ಅನ್ಸಬ್ಸ್ಕ್ರೈಬ್ ಮಾಡಿರೋ ಜನರೇ ರೇಷಿಯೋ ಜಾಸ್ತಿ ಇದೆ ಬಂದು ನೋಡ್ಕೊಂಡು ಹೋಗ್ತಾ ಇರೋದು. ಸೊ ನಿಮಗೆ ಬ್ಲಾಗ್ಸ್ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವಾರು ಕಾಂಟೆಂಟ್ ಜೊತೆ ನಾವು ಬಂದೇ ಬರ್ತೀವಿ. ನಾವು ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.